ಬೆಂಗಳೂರಿಗರ ಪ್ರಮುಖ ಸಂಚಾರ ನಾಡಿ ಅಂದ್ರೆ ಅದು ನಮ್ಮ ಬಿಎಂಟಿಸಿ ಬಸ್ಗಳು. ಆದರೆ ಇತ್ತೀಚೆಗೆ ಬಿಎಂಟಿಸಿ ಬಸ್ಗಳ ಬ್ರೇಕ್ ಫೇಲ್ ಪ್ರಕರಣಗಳು ಹೆಚ್ಚಾಗ್ತಿದ್ದು ರಸ್ತೆಯಲ್ಲಿ ಕಂಟ್ರೋಲ್ ತಪ್ಪಿ ಬ್ರಿಡ್ಜ್ ಮೇಲೆ ಹತ್ತುತ್ತಿವೆ. ಇದರಿಂದ ಪ್ರಯಾಣಿಕರು ಕಂಗಾಲಾಗಿದ್ದಾರೆ. ಬಿಎಂಟಿಸಿ ಬ್ರೇಕ್ ಫೇಲ್ ಪ್ರಕರಣಗಳು ಹೆಚ್ಚಳ. ಬಿಎಂಟಿಸಿಯ ನಟ್ಟು ಬೋಲ್ಟು ಟೈಟ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಪ್ರಯಾಣಿಕರ ಆಗ್ರಹ. ಬೆಂಗಳೂರಿನ ಬಿಎಂಟಿಸಿ ಬಸ್ಗಳು ಪ್ರತಿನಿತ್ಯ ಲಕ್ಷಾಂತರ ಜನರನ್ನ ಹೊತ್ತು ನಗರದ ದಶ ದಿಕ್ಕುಗಳಲ್ಲೂ ಸಂಚರಿಸುತ್ತವೆ. ಬೆಂಗಳೂರಿನಲ್ಲಿ 6,000ಕ್ಕೂ ಹೆಚ್ಚು ಬಸ್ಗಳು ನಿತ್ಯ ಓಡಾಡ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಿಎಂಟಿಸಿ ಬಸ್ಗಳ ಬ್ರೇಕ್ ಫೇಲ್ ಪ್ರಕರಣ ಹೆಚ್ಚಾಗ್ತಿವೆ. ಇದು ಪ್ರಯಾಣಿಕರ ಆತಂಕಕ್ಕೆ ಕಾರಣವಾಗಿದೆ. ಇತ್ತೀಚೆಗೆ ನಡೆದ ಬಿಎಂಟಿಸಿ ಬ್ರೇಕ್ ಫೇಲ್ ಪ್ರಕರಣಗಳನ್ನ ನೋಡೋದಾದ್ರೆ, ಘಟನೆ 1 ಜನವರಿ 19, 2025 ಸ್ಥಳ ಕೆಂಗೇರಿ, ಬ್ರೇಕ್ ಫೇಲ್ನಿಂದ ಅಂಗಡಿಗೆ ಡಿಕ್ಕಿ. ಘಟನೆ 2 ಏಪ್ರಿಲ್ 14, 2025 ಸ್ಥಳ ಗೊರಗುಂಟೆ ಪಾಳ್ಯ, ಬ್ರೇಕ್ ಫೇಲ್, ಬ್ರಿಡ್ಜ್ ಮೇಲೆ ಹಾರಿದ ಇವಿ ಬಸ್. ಘಟನೆ 3 ಏಪ್ರಿಲ್ 17, 2025 ಸ್ಥಳ ಕೊಟ್ಟಿಗೆಪಾಳ್ಯ, ಬ್ರೇಕ್ ಫೇಲ್, ಬ್ರಿಡ್ಜ್ ಮೇಲೆ ಹತ್ತಿಸಿದ ಚಾಲಕ. ಘಟನೆ 4 ಏಪ್ರಿಲ್ 1, 2025 ಸ್ಥಳ ರಾಮೋಹಳ್ಳಿ, ತಾಂತ್ರಿಕ ಸಮಸ್ಯೆಯಿಂದ ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತ ಬಸ್. ಒಂದೊಂದು ಘಟನೆಯ ಒಂದೊಂದು ದೃಶ್ಯ ಕೂಡ ಒಂದೊಂದು ಅಪಾಯದ ಕಥೆಯನ್ನ ಎಕ್ಸ್ಪ್ಲೈನ್ ಮಾಡ್ತಿದೆ. ವಿಚಾರ ಏನಂದ್ರೆ, ಒಂದು ಕಡೆ ಬಿಎಂಟಿಸಿಯ ಕೆಲ ಡಕೋಟಾ ಬಸ್ಗಳು ಮಾರ್ಗ ಮಧ್ಯೆ ಕೆಟ್ಟು ನಿಲ್ತಿವೆ. ಇದರಿಂದ ಟ್ರಾಫಿಕ್ ಉಂಟಾಗೋದರ ಜೊತೆಗೆ ಪ್ರಯಾಣಿಕರ ಪ್ರಯಾಣಕ್ಕೂ ಅಡಚಣೆಯಾಗ್ತಿದೆ. ಮತ್ತೊಂದು ಕಡೆ ಮಾರ್ಗ ಮಧ್ಯೆ ಬಸ್ಗಳ ಬ್ರೇಕ್ ಫೇಲ್ಯೂರ್ ಆಗ್ತಿದ್ದು ಕಂಟ್ರೋಲ್ ಸಿಗದೆ ಚಾಲಕರು ಬ್ರಿಡ್ಜ್ ಮೇಲೆ ಹತ್ಸೋದು, ಅಂಗಡಿಗಳಿಗೆ ಡಿಕ್ಕಿ ಹೊಡೆಯೋದು ಮಾಡ್ತಿದ್ದಾರೆ. ಪದೇ ಪದೇ ಈ ರೀತಿಯ ಪ್ರಕರಣಗಳು ಮರುಕಳಿಸ್ತಾ ಇದ್ದು ಏನಾದ್ರೂ ಅಪಾಯ ಆದ್ರೆ ಯಾರು ಹೊಣೆ ಎಂದು ಪ್ರಯಾಣಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಬಸ್ಸಸ್ ಓಡಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಅವರು ನೋಡ್ಕೊಂಡು ಓಡಿಸ್ಬೇಕು. ಮತ್ತೆ ಬ್ರೇಕ್ ಹಾಕ್ಬೇಕಾದ್ರೆ ಅವರು ನೋಡ್ಕೊಂಡು ಇದು ಮಾಡಬೇಕು. ಬ್ರೇಕ್ ಫೇಲ್ಯೂರ್ ಆದಾಗ ಯಾವುದೇ ಮುನ್ನೆಚ್ಚರಿಕೆ ಮಾಡೋದು ತುಂಬ ಒಳ್ಳೆಯದು ಅನಿಸುತ್ತೆ. ಜನರಿಗೆ ಏನಂದರೆ, ಕೆಲವರು ವಯಸ್ಸಾದವರು ಇರ್ತಾರೆ, ಲೇಡೀಸ್ಗಳು ಇರ್ತಾರೆ, ಬ್ರೇಕ್ ಹಾಕಿದಾಗ ಸಡನ್ನಾಗಿ ಅವರು ಬೀಳ್ಬೋದು, ಮುಗುರಿಸ್ಬೋದು. ಆಗ ಗೌರ್ಮೆಂಟ್ ಅವರು ಯಾರೂ ನೋಡಲ್ಲ. ಅವ್ರ ಪಾಡಿಗೆ ಡ್ರೈವರು ಅವ್ರ ಪಾಡಿಗೆ ಅವರು ಏನು ನಾನೇನು ಮಾಡ್ತೀವಿ, ಬ್ರೇಕ್ ಫೇಲ್ಯೂರ್ ಆದರೆ ನಾನೇನು ಮಾಡಲಿ ಅಂತ ಅವ್ರು ಅಂತಾರೆ. ಅದೇ ಜನಕ್ಕೆ ತೊಂದರೆ ಇದೆ ಹೊರತು ಗೌರ್ಮೆಂಟ್ಗೂ ತೊಂದರೆ ಆಗ್ತಿಲ್ಲ, ಡ್ರೈವರ್ಗಳಿಗೂ ತೊಂದರೆ ಆಗ್ತಿಲ್ಲ. ಬಸ್ ಹತ್ತೋದ್ರಿಂದ ಅವರು ನಮ್ಮನ್ನು ಸೇಫ್ಟಿಯಾಗಿ ನೋಡ್ಕೋಬೇಕಲ್ಲ. ಬಿಎಂಟಿಸಿ ನಿಯಮದ ಪ್ರಕಾರ ನಿತ್ಯವೂ ಡಿಪೋದಿಂದ ಬಸ್ಗಳನ್ನ ಹೊರತೆಗೆಯುವ ಮುನ್ನ ಕಂಡೀಷನ್ ಚೆಕ್ ಮಾಡಬೇಕು. ಆದ್ರೆ ಕಂಡೀಷನ್ ಚೆಕ್ ಮಾಡದೆ ನಿರ್ಲಕ್ಷ್ಯ ತೋರ್ತಿರೋದ್ರಿಂದ ಪ್ರಯಾಣಿಕರು ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ಇದೆ. ಕಳೆದ 8 ತಿಂಗಳಿನಲ್ಲಿ ತಾಂತ್ರಿಕ ಸಮಸ್ಯೆ ಸೇರಿದಂತೆ ಬಿಎಂಟಿಸಿ ಅಂದಾಜು 200ಕ್ಕೂ ಅಧಿಕ ಬಸ್ಗಳು ನಡು ರಸ್ತೆಯಲ್ಲೇ ಕೆಟ್ಟು ನಿಂತಿವೆ. ಈ ವಿಚಾರ ಅಧಿಕಾರಿಗಳ ಗಮನಕ್ಕಿದ್ರೂ ಕ್ರಮ ವಹಿಸದೆ ಕೇರ್ಲೆಸ್ ಮಾಡ್ತಿರೋದ್ರಿಂದ ಪ್ರಯಾಣಿಕರ ಆಕ್ರೋಶಕ್ಕೂ ಕಾರಣವಾಗಿದೆ. ಅದೇನೇ ಹೇಳಿ, ಬಿಎಂಟಿಸಿ ಇಂಥ ಬ್ರೇಕ್ ಫೇಲ್ ಪ್ರಕರಣಗಳಿಗೆ ಫುಲ್ ಸ್ಟಾಪ್ ಇಡಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.